ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಮಹತ್ಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ತಿನಿ ಆದಿವ್ಯಾಧಿ ಹರೇ ನಿತ್ಯಂ ತುಳಸಿತ್ವಂ ನಮೋಸ್ತುತೆ. ತಾಯಿ ಶ್ರೀ ತುಳಸಿ, ಈ ರೂಮಲ್ಲಿ ನನ್ನ ಕಣ್ಣು ಕಾಣಿಸ್ತಾ ಇರೋದು ಏನೇನಿದೆಯೋ ಅದೆಲ್ಲ ನನಗೆ ಕಾಣಿಸೋ ಹಾಗೆ ಮಾಡು. ಮಾಯಮ್ಮ, ನಿನ್ನ ಮಾಯಾಜಾಲ ನನಗೆ ಗೊತ್ತಾಯ್ತು. ಇನ್ನು ಇದನ್ನು ಮುಂದುವರ್ಸೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಮನೆಯಲ್ಲಿ ನಿನ್ನ ಆಟಗಳಿಗೆ ಇವತ್ತೇ ಕೊನೆ ದಿನ. ನಮ್ಮನೆಗೆ ಬಂದು ನಮ್ಮನೆ ಅನ್ನನೇ ತಿಂದು ನಮ್ಮನೆಗೆ ವಾಮಾಚಾರ ಮಾಡ್ತ್ಯಾ? ನಿನ್ನ ನಮ್ಮತ್ಕೆನ ಯಾರಾದ್ರೂ ಸುಮ್ಮನೆ ಮುಟ್ಟೋದ್ರೇನೆ ನಾನು ಬಿಡಲ್ಲ. ಅಂಥದ್ರಲ್ಲಿ ನೀನು ಅವ್ರನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ಯಾ? ನಿನ್ನನ್ನು ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡಿಡಿತೀನಿ. ನಿನಗೆ ಮುಕ್ತಿ ಕೊಡಿಸ್ತೀನಿ. ಮನೆಯಲ್ಲಿ ಇಟ್ಕೋಬಾರ್ದಿರೋ ವಸ್ತುಗಳನ್ನೆಲ್ಲ ತಂದಿಟ್ಕೊಂಡು ಮಾಡಬಾರ್ದೆಲ್ಲ ಮಾಡ್ತಿದ್ಯಲ್ಲ, ಇವತ್ತೇ ನಿನ್ನ ಆಟಗಳಿಗೆಲ್ಲ ಬ್ರೇಕ್ ಹಾಕ್ತೀನಿ. ಆದಷ್ಟು ಬೇಗ ಇವಳನ್ನ ಹುಡುಕ್ಬೇಕು ಕಣ. ಒಂದಲ್ಲ ಎರಡಲ್ಲ 50 ಲಕ್ಷ ರೂಪಾಯಿ ಡೀಲ್ ಇದು. ಏನು ಹೇಳಿ ಬಾಸು, ಇವಮ್ಮ ಯಾಕೆ ಮನೆ ಬಿಟ್ಟೋದ್ಲು? ಮಾಡಕ್ಕೇನ್ ಕೇಮೆ ಇಲ್ವಾ? ಏನಕ್ಕಾದ್ರೂ ಹೋಗ್ಲಿ ಬಿಡೋ, ನಮಗೇನು? ಅವಳು ಹೋಗಿರೋದಕ್ಕೆ ತಾನೇ ನಮಗೆ ಡೀಲ್ ಸಿಕ್ಕಿರೋದು. ಒಟ್ನಲ್ಲಿ ಜೀವಂತವಾಗಿದ್ರೆ ಅಷ್ಟೇ ಸಾಕು, ಇಲ್ಲ ಅಂದ್ರೆ ದುಡ್ಡು ಸಿಗಲ್ಲ. ಅಲ್ಲ ಬಾಸ್, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಬರೀ ಫೋಟೋ ಹಿಡ್ಕೊಂಡು ಹೆಂಗ್ ಬಾಸ್ ಹುಡ್ಕೋದು? ಹುಡುಕ್ಲೇಬೇಕು ಕಣೋ, ನಮ್ಮ ಹತ್ರ ಟೈಮ್ ಇಲ್ಲ. ಸಂಜೆ ಒಳಗೆ ಏನಾದ್ರೂ ಮಾಡಿ ಇವಳನ್ನ ಹುಡುಕ್ಬೇಕು. ಬಾಸ್, ಅಲ್ಲಿ ನೋಡಿ ಬಾಸ್. ಏನೋ ಇದು, ಇವಳನ್ನ ಹುಡುಕಕ್ಕೆ 7 ಕೆರೆ ನೀರ್ ಕುಡಿಬೇಕು ಅಂತಿದ್ದೆ, ಆದ್ರೆ ನಮ್ಮನೆ ಕೊಳಾಯಿಲ್ ನೀರ್ ಬಂದಂಗೆ ಇಷ್ಟು ಈಸಿಯಾಗಿ ಸಿಕ್ಬಿಟ್ಲು. ಹೌದು ಬಾಸ್, ಜಿಂಕೆನೆ ಬಂದು ಹುಲಿ ಬಾಗಿ ಬಿದ್ದಂಗಾಯ್ತು. ಹಲೋ ಹಲೋ, ಏನ್ 10 ನಿಮಿಷದಲ್ಲಿ ನಿಮ್ಮ ಹತ್ಕೆ ಕರ್ಕೊಂಡ್ ಬರ್ತೀನಿ. ದುಡ್ಡು ರೆಡಿ ಮಾಡ್ಕೋ. ನೀವ್ ಹೇಳ್ತಿರೋದ್ ನಿಜನಾ? ನಮ್ಮತ್ಕೆ ಸಿಕ್ಕಿದ್ರು ದುಡ್ಡು ರೆಡಿ ಮಾಡ್ಕೋ ಅಂತ ಹೇಳಿದ್ನಲ್ಲ. ಅಲ್ಲ, ಇಷ್ಟು ಬೇಗ ಹುಡ್ಕುದ್ರ? ನಿಜ ಹೇಳ್ತಿದ್ದೀರಾ ತಾನೇ? ನೋಡು, ನಮಗೆ ಡೀಲ್ ಕೊಟ್ಮೇಲೆ 10 ನಿಮಿಷನೂ ತಗೋಬಹುದು, 10 ಗಂಟೆನೂ ತಗೋಬಹುದು.
ಒಟ್ನಲ್ಲಿ ಪಕ್ಕ ಡೀಲ್ ಮುಗಿಸ್ತೀವಿ. ಏಯ್, ಡೀಲ್ ಮುಗೀತು ಅಂತಾನೆ ತಿಳ್ಕೊ. 40 ಲಕ್ಷ ರೆಡಿ ಆದ್ರೆ ನಿಮ್ಮತ್ಗೆ ಸಿಗ್ತಾಳೆ ಅಷ್ಟೇ.